ಯೇಸುವಿನ ನಾಮದಲ್ಲಿ ನಾನು ಜಯವನ್ನು ಒಂದೇ ಹೊಂದುತ್ತೇನೆ. ನನಗೇನು ಗೊತ್ತಾ, ಆತ್ಮನ ಆಯುಧ ಉಂಟು. ಈ ಆಯುಧನ ಪ್ರತಿಯೊಂದು ದಿನವೂ ಓದ್ತಾ ಇರಬೇಕು, ಧ್ಯಾನಿಸ್ತಾ ಇರಬೇಕು. ಈ ಒಂದು ವಾಕ್ಯ, ಒಂದೇ ಒಂದು ವಾಕ್ಯ ಹೇಳಿದ್ರೆ ಸಾಕು, ಸೈತಾನಕ್ಕೆ ಬೆಂಕಿ ಹಾಕದಂಗೆ. ಈ ವಾಕ್ಯದಲ್ಲಿ ಅಷ್ಟೊಂದು ಜೀವ ಇದೆ. ಆಮೇಲೆ ಹಲ್ಲೆಲೂಯಾ. ನಮ್ಮ ಯೇಸು ಸ್ವಾಮಿ ಕೂಡ ಅದೇ ರೀತಿ ಯುದ್ಧ ಮಾಡಿದ್ದು. ಸೈತಾನನ ಬಂದು ಪರೀಕ್ಷೆ ಮಾಡುವಾಗ ಯಾವ ರೀತಿ ಯುದ್ಧ ಮಾಡಿದ್ರು, ವಾಕ್ಯದ ಪ್ರಕಾರವೇ. ಆ ಸೈತಾನನ ಬಂದ್ಬಿಟ್ಟು 2 ಕೊಂಬಿಟ್ಕೊಂಡು ಬರಲ್ಲ, ನಾನು ಸೈತಾನ ಬಂದಿದ್ದೀನಿ ನೋಡು ಅಂತ ಬರಲ್ಲ. ವಾಕ್ಯ ಹೇಳ್ಕೊಂಡೇ ಬರ್ತಾನೆ. ಆಮೇನ್, ವಾಕ್ಯ ಹೇಳ್ಕೊಂಡೇ ಬರ್ತಾನೆ ನೈಸಾಗಿ. ಇದು ಈ ರೀತಿ ಹೇಳ್ತಾ ಇದೆಯಲ್ವಾ ಅಂತ ನೀನು ಹೇಳ್ಬೇಕು. ಮತ್ತೆ ಇನ್ನೊಂದು ವಾಕ್ಯ ಎತ್ತಿ ನೀನು ಹೇಳಿ ಅವನ ಮೇಲೆ ಬೆಂಕಿ ಹಾಕಿ ಅವನ ಓಡಿಸ್ಬೇಕಷ್ಟೇ. ಅದಕ್ಕೆ ವಯಸ್ಸು ಬೇಕಾದ್ರೆ ಪರವಾಗಿಲ್ಲ, ನೀನು ಚಿಕ್ಕ ವಯಸ್ಸಾದ್ರೂ ಪರವಾಗಿಲ್ಲ, ನೀನು ಓಡಿಸಿದ್ರು ಸೈತಾನ ಇನ್ನೂ ಓಡಾಗ್ತಾನೆ. ಆಮೇನ್, ದೊಡ್ಡವರಾದ್ರೂ ಪರವಾಗಿಲ್ಲ, ಯಾರಾದ್ರೂ ಪರವಾಗಿಲ್ಲ. ಆ ಯೇಸುವಿನ ನಾಮದಲ್ಲಿ ನಿನ್ನಲ್ಲಿಲ್ಲ ಆ ಬಲ, ಆ ದೊಡ್ಡ ಮನುಷ್ಯರಲ್ಲಿಲ್ಲ ಬಲ, ದೊಡ್ಡ ವಯಸ್ಸಾದವರಲ್ಲಿಲ್ಲ ಬಲ. ಆ ಬಲ ಇರುವುದು ಒಂದೇ ಒಂದು ನಾಮದಲ್ಲೇ, ಯೇಸುವಿನ ನಾಮದಲ್ಲಿ. ಆಮೇಲೆ ಹಲ್ಲೆಲೂಯಾ. ಎಲ್ಲರ ಕೈಗಳನ್ನು ತಟ್ಟುವ ಜೋರಾಗಿ ಯೇಸಪ್ಪಗೆ. ಆಮೇಲೆ ಹಲ್ಲೆಲೂಯಾ. ಸ್ತೋತ್ರ ರಾಜ. ನನ್ನ ಉಸಿರಿರುವ ದಿನವೆಲ್ಲ ರಾಜ ನಿಮ್ಮನ್ನು ಆರಾಧನೆ ಮಾಡುತ್ತೇನಪ್ಪ ಎಂಬುದಾಗಿ ಎಷ್ಟು ಜನ ಹೇಳ್ತಾ ಇದ್ದಾರೆ. ಆಮೇಲೆ ಹೇಳ್ರಿ ಆಮೇನ್. ಆಮೇಲೆ ಹಲ್ಲೆಲೂಯಾ. ನನ್ನ ಉಸಿರಿರುವ ದಿನವೆಲ್ಲ. ಯಾಕೆ ಗೊತ್ತಾ, ಎಷ್ಟು ದಿವಸ ಇರ್ತೀವೋ ಇಲ್ವೋ ಗೊತ್ತಿಲ್ಲ ನಾವು. ಏನು ಹೇಳ್ತಾ ಇದ್ದೇನೆ ಅಂದರೆ, ಆತನ ಬರೋಣ ಹತ್ತಿರವಾಗ್ತಾ ಇದೆ. ಎಷ್ಟು ಹತ್ತಿರವಾಗ್ತಾ ಇದೆ ಅಂದರೆ, ನೀವು ಸಕಲ ಈ ಒಂದು ವಾಕ್ಯಗಳಲ್ಲಿ ಈ ಒಂದು ಬೈಬಲಲ್ಲಿ ಹೇಳ್ತಾ ಇರೋ ಪ್ರತಿಯೊಂದು ನೆರವೇರ್ತಾ ಇದೆ, ಹತ್ತಿರಕ್ಕೆ ಬರ್ತಾ ಇದೆ. ಏನು ಗೊತ್ತಾ, ಭೂಕಂಪಗಳಾಗ್ತದೆ, ವ್ಯಾಧಿ ಬರುತ್ತೆ, ರೋಗಗಳು ಬರುತ್ತೆ, ಅಲ್ಲೂ ಇಲ್ಲೂ ಏನು ತಿನ್ನಕ್ಕೆ ಅನ್ನ ಇಲ್ದಿರ ಬರಗಾಲ ಬರ್ತಾ ಇದೆ, ಎಲ್ಲ ಬರ್ತಾ ಇದೆ. ಅಂದರೆ ಏನರ್ಥ, ಆತನ ಬರೋಹಣ ಹತ್ತಿರ ಬಂದ್ಬಿಡ್ತು. ನಮ್ಮ ಒಂದು ಜೀವಿತದಲ್ಲೇ ನೋಡಬಹುದೇನೋ ಗೊತ್ತಿಲ್ಲ. ಆಮೇಲೆ ಹಲ್ಲೆಲೂಯಾ. ನಾವು ಕಣ್ಣಲ್ಲಿ ನೋಡಬಹುದೇನೋ, ಅಷ್ಟೊಂದು ಹತ್ತಿರ ಸಮೀಪವಾಗಿದೆ. ಬ್ರದರ್, ನಾನು 10 ವರ್ಷದಿಂದ ಕೇಳ್ತಾನೆ ಇದ್ದೀನಿ ಬ್ರದರ್, ಯೇಸು ಸ್ವಾಮಿ ಬರ್ತಾರೆ ಅಂತ. ಇನ್ನೂ ಬಂದಿಲ್ಲ ಬ್ರದರ್. 10 ವರ್ಷ ಆಗೋಯ್ತಲ್ಲ. 10 ವರ್ಷದಿಂದ ನೀನು ಕೇಳ್ತಾ ಇದೆಯಲ್ಲ, 10 ವರ್ಷ ಆಗೋಯ್ತು. ಅದನ್ನ ಜ್ಞಾಪಕ ಇಟ್ಕೋ. ಆತನ ಬರೋಹಣಕ್ಕೆ 10 ವರ್ಷ ಮುಗಿದೋಯ್ತು. ಯಾಕೆ ಕ್ಷಣವೋ ಗೊತ್ತಿಲ್ಲ. ಆಮೇಲೆ ಹಲ್ಲೆಲೂಯಾ. ಅದಕ್ಕೋಸ್ಕರ ಹೇಳಬೇಕು, ನನ್ನ ಉಸಿರಿರುವ ದಿನವೆಲ್ಲ ನಿನಗೋಸ್ಕರ ನಾನು ಬಾಳುವೆನು ರಾಜ, ನಿನ್ನನ್ನೇ ಆರಾಧನೆ ಮಾಡುತ್ತೇನೆ ಏಸಪ್ಪ. ಆಮೇಲೆ ಹಲ್ಲೆಲೂಯಾ. ನಾವು ಈ ಉಸಿರಲ್ಲಿ ಇರುವಾಗಲೇ ಆತನ ನೋಡುತ್ತೇವೆ ಏನೋ ಗೊತ್ತಿಲ್ಲ. ಆ ಒಂದು ಭಾಗ್ಯ ದೇವರು ಕೊಡ್ತಾನೆ ಏನೋ ಗೊತ್ತಿಲ್ಲ. ಆಮೇನ್. ಆತನ ಬರೋಹಣವಂತೂ ತುಂಬ ಹತ್ತಿರವಾಗಿದೆ. ಅದಕ್ಕೋಸ್ಕರ ನಮ್ಮ ಪೂರ್ಣ ಬಲದಿಂದ ನಾವು ಆರಾಧನೆ ಮಾಡೋಣ. ಸ್ಟೈಲಾಗಿ ಕೈಗಳನ್ನ ತಟ್ಟುವುದು ಬಿಟ್ಟು ಜೋರಾಗಿ ಬಲದಿಂದ ಆಮೇಲೆ ಹಲ್ಲೆಲೂಯಾ ಕೇಳಿಸುವ ಹಾಗೆ ಕೈಗಳನ್ನ ತಟ್ಟುವ. ಆಮೇಲೆ ಹಲ್ಲೆಲೂಯಾ. ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ತಟ್ಟಿರಿ. ನಾ ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ಎಲ್ಲರೂ ಹಾಡುವ. ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ನಾ ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ಹೇಳಿರಿ. ಆಶ್ರಯವೇ ನನ್ನ ಆಧಾರವೇ, ನಿನಗೆ ನನ್ನ ಆರಾಧನೆ. ಆಮೆನ್. ಆಶ್ರಯವೇ ನನ್ನ ಆಧಾರವೇ, ನಿನಗೆ ನನ್ನ ಆರಾಧನೆ. ಯೇಸುವೇ ನಿನಗೆ ನನ್ನ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ಎಲ್ಲರೂ ಸೇರಿ. ನಾ ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, 1 ತಿಂಗಳಿಂದ ನಾನು ಆಮೇಲೆ 1 ತಿಂಗಳಿಂದ ಆವಾಗ ಆಸ್ಪತ್ರೆಗೆ ವಿಸಿಟ್ ಕೊಡ್ತಾ ಇದ್ದೀನಿ. ನಮ್ಮ ಸ್ವಂತದವ್ರು ಯಾರೋ ಅಡ್ಮಿಟ್ ಆಗಿರೋ ಕಾರಣದಿಂದ ನಾನು ಹಾಸ್ಪಿಟ್ಲಿಗೆ ಆವಾಗ ವಿಸಿಟ್ ಮಾಡುವಾಗ ನನಗೆ ಗೊತ್ತಾಗ್ತಾ ಇದೆ ನಾನೆಷ್ಟು ಭಾಗ್ಯವಂತನೆಂಬುದಾಗಿ. ಆಮೇಲೆ ಹಲ್ಲೆಲೂಯಾ, ನಾನೆಷ್ಟು ಪುಣ್ಯವಂತನೆಂಬುದಾಗಿ. ನೀವು ಹಾಸ್ಪಿಟ್ಲಲ್ಲಿ ಹೋಗಿ ನೋಡ್ರಿ, ಆ ರೋಗಿಗಳನ್ನು ಒಬ್ಬೊಬ್ಬರು ನೋಡುವಾಗ ಎಂತಹ ಚಿಂತೆ ಗೊತ್ತಾ. ಒಬ್ಬೊಬ್ಬರು ದೊಡ್ಡ ಕೋಟ್ಯಾಧಿಪತಿಗಳು, ತುಂಬ ಹಣ ಇದೆ. ಹಾಸ್ಪಿಟ್ಲಲ್ಲಿ ಹೋಗಿ ನೋಡ್ರಿ, ಆರೋಗ್ಯ ಇಲ್ಲ. ಆಮೇಲೆ ಹಲ್ಲೆಲೂಯಾ. ನೀನು ಇಲ್ಲಿ ನಿಂತಿರುವುದು ಆತನ ಕೃಪೆ ಮಾತ್ರವೇ. ಅವರು ಪಾಪಿಷ್ಠರು, ನಾವು ಪುಣ್ಯವಂತರಲ್ಲ. ಆತನ ಕೃಪೆ ನಿನ್ನ ಮೇಲೆ ನನ್ನ ಮೇಲೆ ಇದೆ. ಆಮೇಲೆ ಹಲ್ಲೆಲೂಯಾ. ಅದಕ್ಕೋಸ್ಕರ ಏನು ದೇವ್ರು ಏನು ಕೇಳ್ತಾರೆ, ಆತನ ಆರಾಧನೆ ಮಾಡ್ರಿ ಸಾಕು. ನಿಮ್ಮ ಬಾಯಿ ತೆರೆದು, ಅಪ್ಪ ನನ್ನ ಇದುವರೆಗೂ ಜೀವಂತವಾಗಿದೆಯಲ್ಲಪ್ಪ, ಯಾವ ರೋಗ ರುಜಿನ ಇಲ್ಲದೆ ನನ್ನನ್ನು ಇವತ್ತು ಇಲ್ಲಿ ನಿಲ್ಲಿಸಿದೆಯಲ್ಲಪ್ಪ, ಸ್ತೋತ್ರ ಏಸಪ್ಪ. ಅದಕ್ಕೋಸ್ಕರ ನನ್ನ ಉಸಿರಿರುವ ದಿನವೆಲ್ಲ ಡ್ಯಾಡಿ ನಿನ್ನನ್ನು ಆರಾಧನೆ ಮಾಡ್ತೀನಪ್ಪ. ಎಲ್ಲ ಹೇಳುವ. ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ಹೌದಪ್ಪ. ನಾನು ಬದುಕಿರುವ
ನಾನು ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ಆಮೆ ಹಾಲೆಲೂಯ. ಕೈಗಳು ತಟ್ಟಿ ಎಲ್ಲರೂ ಜೋರಾಗಿ ಆಮೆ. ಸ್ತೋತ್ರ ಹಾಲೆಲೂಯ. ಸ್ತೋತ್ರಪ್ಪ ಸ್ತೋತ್ರ. ಶಾಶ್ವತ ಪ್ರೇಮದಿ ನೀ ನನ್ನನ್ನು ಕರೆದಿರುವೆ, ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ. ಹೌದಪ್ಪ, ಶಾಶ್ವತ ಪ್ರೇಮದಿ ನೀ ನನ್ನನ್ನು ಕರೆದಿರುವೆ, ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ. ಯುಗ ಯುಗಗಳಿಗೂ ನಿನ್ನ ನಾಮ ಉನ್ನತವು, ತಲೆ ತಲೆ ಮಾರಿಗೂ ನಿನ್ನ ಕೃಪೆ ಶಾಶ್ವತವು. ಅಪ್ಪ, ಯುಗ ಯುಗಗಳಿಗೂ ನಿನ್ನ ನಾಮ ಉನ್ನತವು, ತಲೆ ತಲೆ ಮಾರಿಗೂ ನಿನ್ನ ಕೃಪೆ ಶಾಶ್ವತವು. ಆಶ್ರಯವೇ ನನ್ನಾಧಾರವೇ, ಹೇಳಿರಿ ನಿನಗೆ ನನ್ನ ಆರಾಧನೆ. ಯೇಸುವೇ ನಿನಗೆ ನನ್ನ, ಎಲ್ಲರೂ ಬಾಯಿ ತೆರೆದು ಹಾಡಿರಿ ಆಮೇ. ಆಶ್ರಯವೇ ಆಮೇ ನನ್ನ ಆಧಾರವೇ, ನಿನಗೆ ನನ್ನ ಆರಾಧನೆ. ಯೇಸುವೇ ನಮ್ಮೆಲ್ಲರ ಆಶ್ರಯವು ಆಧಾರವು ಆತನೇ. ಆಶ್ರಯವೇ ನನ್ನ ಆಧಾರವೇ, ನಿಮಗೆ ನನ್ನ ಆರಾಧನೆ. ನನ್ನ ಯೇಸುವೇ ನಿಮಗೆ ನನ್ನ. ಎಲ್ಲರೂ ಸೇರಿ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರು ನೀನೇ ಬಿಡಿಸುವೆ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರು ನೀನೇ ಬಿಡಿಸುವೆ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ, ಎಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ, ಎಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ. ಎಲ್ಲರೂ ಸೇರಿ. ಆಶ್ರಯವೇ ನನ್ನ ಆಧಾರವೇ, ನಿಮಗೆ ನನ್ನ ಆರಾಧನೆ. ನಿಮ್ಮನ್ನೇ ಮರೆತು ಆಡಿರಾಮೆ. ಆಶ್ರಯವೇ